ರೇಣವ್ವ ಎಲ್ಲ ಹಾಕ ಕುಂತೀವ ಕಸಾನ? ಇಲ್ಲೇ ಹಾಕ್ತೇನ್ ಬಿಡ ಯವ್ವ. ಯವ್ವ ನಮ್ಮ ಮನಿ ಮುಂದ ಹಾಕಾಕ್ ಹೋಗ್ಬೇಡ, ನೋಡಿ ಸಾಕಾಗೈತಿ. ಎಲ್ಲರ ಬ್ಯಾರೆ ಕಡೆ ಹಾಕೋಗ. ಎಲ್ಲಾರು ಇಲ್ಲೇ ಹಾಕ್ತಾರ, ನಾ ಒಬ್ಬಕಿನ ಕಾಣ್ತೇನ ಈಕಿ ಕಣ್ಣಿಗೆ. ನೋಡ್ನಾಗಪ್ಪ, ಓಣ್ಯಾಗೆಲ್ಲರ ಖಾಲಿ ಜಾಗ ಐತಂದ್ರ ಎಲ್ಲರೂ ಕಸ ಹಾಕಿ ಹೊಲಸು ಮಾಡಿಬಿಡ್ತಾರ. ನೀನು ಭಾಳ ತಲೆ ಕೆಡಿಸ್ಕೊಳಪ್ಪ. ಮುಂಜಾನೆ ಎದ್ಕಳಿಕೆ ತಂಡ ಹತ್ತೈತಿ, ಚುಟ್ಟ ಸೇಕೊಂತ ಊರಿಗೆ ಕಾಸಿದ್ರಾತ ನಿನ್ನ ಅಪ್ಪನ. ಬರೇ ಇದನ್ನ ಮಾಡ್ಕೊತ ಕುಂದ್ರಿ, ಯಾವ್ದಾರ ರೋಗ ಬಂತಂದ್ರ ಅವಾಗ ಗೊತ್ತಾಗತ್ ನಿಮ್ಗ. ಕೈ ಕೊಡ್ರಿ ಅಜ್ಜಾರ, ಏನಾಗಿದೆ? ಶೀತದಂಗಾಗೈತ್ರಿ, ಜ್ವರ, ಕೆಮ್ಮು, ನೆಗಡಿ. ಊಟನ ಮಾಡವಲ್ರಿ. ಏನಕಿನ ಬಾಳ್ ಬೇಕಾತಂದ್ರ ಸ್ವಲ್ಪ ಅಂಬಲಿ ಕುಡಿತಾನ್ರಿ. ತಗೋರಿ, ಇವೆರಡು ಬೆಳಗ್ಗೆ ರಾತ್ರಿ ಕೊಡ್ರಿ, ಊಟ ಆದ್ಮೇಲೆ. ಕುಂದ್ರಿ. ಹ್ಞೂನ್ರಿ. ಎಲ್ಲಾರು ಕೇಳ್ರಿ, ಪ್ರತಿ ವಾರ ನಾವು ಕ್ಯಾಂಪ್ ಮಾಡಿದ್ರು ಪೇಷಂಟ್ ಹೆಚ್ಚಿಗೆ ಆಕತ್ತೀರಿ. ಇದಕ್ಕ ಹಲವಾರು ಕಾರಣ ಅದಾವ. ಮುಖ್ಯ ಕಾರಣ ಏನಂದ್ರ ನಿಮ್ ಮನಿ ಕಸನ ಪಂಚಾಯತಿ ಗಾಡಿಗೆ ಹಾಕ್ಲಾರ್ದಂಗ ಮೂಲ್ಯಾಗ ಹಾಕಿ ಕಸ ಸುಡಾಕತ್ತೀರಿ. ಸುಡಬೇಕ್ರಿ ಮೇಡಮ್, ಸುಡ್ಲಿಲ್ಲ ಅಂತಂದ್ರ ಓಣಿ ತುಂಬಾ ಪ್ಲಾಸ್ಟಿಕ್ ಹಾರಾಡ್ತಾವ. ಹಿಂಗ ನೀವು ಕಸ ಸುಟ್ಕೊಂಡ್ ಹೊಂಟ್ರ ಕೆಟ್ಟ ವಾಸನೆ ಕೆಟ್ಟ ಹೋಗಿ ಬರ್ತದ. ಅದನ್ನ ನಾವು ತಗೊಂಡ್ರ ಕೆಮ್ಮು, ಅಸ್ತಮಾ, ಕ್ಯಾನ್ಸರ್ ನಂತ ಮಾರಕ ರೋಗಗಳು ಬರ್ತಾವ. ಮತ್ತ ನೀವು ಅಲ್ಲಿ ಇಲ್ಲಿ ಕಸ ಬಿಸಾಕ್ತೀರಿ. ಆ ಕಸದ ಮೇಲೆ ನೀರ್ ಹೋತಂದ್ರ ಆ ಕಸ ಕೊಳಿತೈತಿ. ಆ ಕೊಳತ ಕಸದಿಂದ ಸೊಳ್ಳೆ ಹುಡ್ತಾವ. ಆ ಸೊಳ್ಳೆಯಿಂದ ಡೆಂಗು, ಮಲೇರಿಯಾ ಅಂತ ಜ್ವರ ಬರ್ತದ. ಹೌದನ್ರಿ, ಅಲ್ಲಿಲ್ಲೇ ಕಸ ಹಾಕ್ಬೇಡ್ರಿ, ಸುಡ್ಬೇಡ್ರಿ ಅಂತೇಳಿ ಹೇಳ್ತಿದ್ರ. ಇದರಿಂದ ಇಂತ ಮಾರಕ ರೋಗಗಳು ಬರ್ತಾವಂತ ನಮ್ಗೆ ಗೊತ್ತಿಲ್ಲ ನೋಡ್ರಿ. ಅದಕ್ಕ ನಾ ಹೇಳೋ ಮಾತ್ ಕೇಳ್ರಿ. ಕಸಾನ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ಅಂತ 3 ಭಾಗ ಮಾಡಿ ಮನಿ ಮುಂದೆ ಬರೋ ಪಂಚಾಯತಿ ಗಾಡಿಗೆ ಕೊಡ್ರಿ. ಆವಾಗ ನಿಮ್ಮ ಊರು, ನಿಮ್ಮ ಆರೋಗ್ಯ, ನಿಮ್ಮ ಓಣಿ ಎಲ್ಲ ಸ್ವಚ್ಛವಾಗಿರ್ತೈತಿ. ಎಲ್ಲರಿಗೂ ನಮಸ್ಕಾರ. ಸ್ವಚ್ಛ ಕರ್ನಾಟಕ ನಮ್ಮ ಕನಸಾಗಿದೆ. ಈ ಕನಸನ್ನು ನನಸು ಮಾಡೋದಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟಗಳು ತ್ಯಾಜ್ಯ ಸಂಗ್ರಹಣೆ ಹಾಗೂ ವಿಲೇವಾರಿ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ತಮ್ಮ ಮನೆಯ ಅಥವಾ ಸಂಸ್ಥೆಯ ಕಸವನ್ನು ಹಸಿ, ಒಣ ಹಾಗೂ ಅಪಾಯಕಾರಿ ಕಸವನ್ನಾಗಿ ವಿಂಗಡಿಸಿ, ಈ ವಿಂಗಡಿಸಿರುವ ಕಸವನ್ನು ನಮ್ಮ ಸಹೋದರಿಯರಿಗೆ ಅಂದರೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ನೀಡುವುದರ ಮುಖಾಂತರ ಗ್ರಾಮ ಸ್ವಚ್ಛತೆ ಕಡೆಗೆ ತಮ್ಮ ಸಹಕಾರವನ್ನು ನೀಡಬೇಕೆಂದು ಕೋರುತ್ತೇನೆ. ಕಸಾನ ಸುಡೋದು, ಎಲ್ಲಿ ಬೇಕಂದ್ರಲ್ಲಿ ಬಿಸಾಕೋದು ಕಾನೂನು ಪ್ರಕಾರ ಅಪರಾಧ. ಇನ್ನು ಮುಂದೆ ನಮ್ಮ ನಡೆ ನಮ್ಮೂರಿನ ಸ್ವಚ್ಛತೆ ಕಡೆ.